ಸಿಲಿಕಾನ್ ಸಿಟಿಯನ್ನು ಗುಂಡಿ ಮುಕ್ತ ನಗರ ಮಾಡ್ತೀವಿ ಅಂತ ಈಗಾಗಲೇ DCM DK ಶಿವಕುಮಾರ್ ಒಂದು ಮಾತು ಕೂಡ ಕೊಟ್ಟಿದ್ರು. ಬಟ್ ಕೇವಲ ಒಂದೆರಡು ದಿನದ ಸುರಿದಂತಹ ಮಳೆಯಿಂದ ನಗರದ ಹಲವು ಭಾಗದ ರಸ್ತೆಯಲ್ಲಿ ಬೃಹತ್ ಗಾತ್ರದ ಗುಂಡಿ ಕೂಡ ಪ್ರತ್ಯಕ್ಷ ಆಗ್ತಾ ಇದೆ. ಸದ್ಯ ನಾನೀಗ ಕುಂದ್ಲಹಳ್ಳಿ ಅಂದರೆ ಮಾರತಹಳ್ಳಿಯಿಂದ ಕುಂದ್ಲಹಳ್ಳಿ ಹೋಗುವಂತಹ ವಿಬ್ಗಯರ್ ಸ್ಕೂಲ್ನ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿದ್ದೀನಿ. ಇಲ್ಲಿಯ ಚಿತ್ರಣ ಯಾವ ರೀತಿ ಆಗಿದೆ ಅನ್ನೋದನ್ನು ಬಹುಶಃ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಈ ದೃಶ್ಯನೇ ಮಾತಾಡ್ತಾ ಇದೆ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಗುಂಡಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಒಂದು ಜಾಗದಲ್ಲಿ ಇತ್ತೀಚೆಗೊಂದು ದೊಡ್ಡ ಮಟ್ಟದ ಒಂದು ಆಕ್ಸಿಡೆಂಟ್ ಕೂಡ ನಡೆದಿತ್ತು. ಸ್ವಿಗ್ಗಿ ಬಾಯ್ ಒಬ್ಬ ಇಲ್ಲಿ ಆಕ್ಸಿಡೆಂಟ್ಗೆ ತುತ್ತಾಗಿ ಗಂಭೀರವಾಗಿ ಗಾಯಗೊಂಡು. ಇಲ್ಲಿ ಪ್ರಮುಖ ಕಾರಣ ಏನಂದರೆ ಒಂದು ಕಡೆ ಇಡೀ ರಸ್ತೆಯುದ್ದಕ್ಕೂ ಇಲ್ಲಿ ಗುಂಡಿ ಇದೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ನೀರು ಕೂಡ ಅಂದರೆ ಚಿಕ್ಕ ಮಳೆ ಬಂದರೂ ಸಾಕು ಇಲ್ಲಿ ನೀರಿನ ಹೋಗುವ ವ್ಯವಸ್ಥೆ ಇಲ್ಲದ ಪರಿಣಾಮ ನೀರು ರಸ್ತೆಯಲ್ಲಿ ನಿಲ್ಲುತ್ತೆ. ಒಂದು ದಿನದ ಮಟ್ಟಿಗೆ ರಸ್ತೆಯಲ್ಲಿ ನಿಲ್ಲುತ್ತೆ. ರಸ್ತೆಯಲ್ಲಿ ಕೆಸರು ನೀರು ನಿಂತಹ ಸಂದರ್ಭದಲ್ಲಿ ಗುಂಡಿಯಲ್ಲಿದೆ, ರಸ್ತೆಯಲ್ಲಿದೆ ಅನ್ನೋದು ಸವಾರಿ ಕೂಡ ಗೊತ್ತಾಗಲ್ಲ. ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರಿಗೆ ಈ ಸಮಸ್ಯೆ ಎದುರಾಗಿ ಅನಿವಾರ್ಯವಾಗಿ ಗುಂಡಿ ಮೇಲೆ ಸಂಚಾರ ಮಾಡುವಂತಾಗಿದೆ. ಈ ಒಂದು ಸಂದರ್ಭದಲ್ಲಿ ಆಯತಪ್ಪಿ ರಸ್ತೆಗೆ ಬಿದ್ದು ಹಲವು ಅವಾಂತರ ಆಗಿದೆ. ಈ ಬಗ್ಗೆ ಈಗಾಗಲೇ ಇಲ್ಲಿಯ ಸ್ಥಳೀಯರು ಸಾಲು ದೂರನ್ನು ಕೂಡ ಕೊಟ್ಟಿದ್ದರು. ಬಟ್ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅನ್ನೋ ಆರೋಪವನ್ನು, ನೋವಿನ ನುಡಿಯನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಬಟ್ ಇವತ್ತಿಂದ ಒಂದು ಕಡೆ BBMP ಗ್ರೇಟರ್ ಬೆಂಗಳೂರಾಗಿ ಮಾರ್ಪಾಡಾಗ್ತಾ ಇದೆ. ಬಟ್ ಇಂತಹ ಸಂದರ್ಭದಲ್ಲಿ ಜನರ ಅಭಿಲಾಷೆ ಏನು, ಜನರ ಆಗ್ರಹ ಏನಂದರೆ ಗ್ರೇಟರ್ ಬೆಂಗಳೂರು ಆಗಿರಲಿ ಅಥವಾ BBMPನಾಗಿರಲಿ ನಮಗೆ ಬೇಕಾಗಿರೋದು ಕೇವಲ ಮೂಲ ಸೌಕರ್ಯ ಅಷ್ಟೇ. ಅಂದರೆ ರಸ್ತೆ ಆಗಿರ್ಬೋದು, ಬೇಸಿಕ್ ಫೆಸಿಲಿಟೀಸ್ ಏನಿದೆ, ರಸ್ತೆ ಆಗಿರ್ಬೋದು, ನೀರಾಗಿರ್ಬೋದು, ಇದರ ವ್ಯವಸ್ಥೆ ಮಾಡಿ. ಪ್ರಮುಖವಾಗಿ ನಗರದ ರಸ್ತೆಯಲ್ಲಿರುವಂತಹ ಗುಂಡಿಯನ್ನು ನೀವು ಮುಚ್ಚಿದ್ರೆ ಸಾಕು, ನಮಗೆ ಅರ್ಧಕ್ಕರ್ಧ ನಾವು ನಿರಾಳರಾಗ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ, ನಿಮ್ಮ ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರ ಹೋದರೆ ಇಲ್ಲಿ ಮುಖ್ಯ ರಸ್ತೆ ಕೂಡ ಸಿಗುತ್ತೆ. ಆದ್ದರಿಂದ ಈ ಒಂದು ರಸ್ತೆಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಿತ್ಯ ಕೂಡ ಸಾವಿರಾರು ವಾಹನದ ಓಡಾಟ ಇರುತ್ತೆ. ಇಂತಹ ಪ್ರಮುಖ ರಸ್ತೆ ಇಡೀ ಗುಂಡಿಮಯ ಆಗಿರುವುದರಿಂದ ಸಹಜವಾಗಿಯೇ ಸವಾರರು ಕೂಡ ಪರದಾಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಆಟೋ ಚಾಲಕರಾಗಿರ್ಬೋದು, ಕಾರು ಚಾಲಕರು ನಿಯಂತ್ರಣ ತಪ್ಪಿ ಆಕ್ಸಿಡೆಂಟ್ ಕೂಡ ತುತ್ತಾಗ್ತಾ ಇದ್ದಾರೆ. ಸದ್ಯ ನಾನೀಗ ನಿಮಗೆ ಇದು ಒಂದು ರಸ್ತೆಯ ಚಿತ್ರಣ. ಈ ಸುತ್ತಮುತ್ತ ಕುಂದ್ಲಹಳ್ಳಿ ಆಗಿರ್ಬೋದು, ಕಾಡುಗೋಡಿ ಆಗಿರ್ಬೋದು, ವೈಟ್ಫೀಲ್ಡ್ ಆಗಿರ್ಬೋದು, ಮಾರತಹಳ್ಳಿ ಆಗಿರ್ಬೋದು, ಇಲ್ಲೆಲ್ಲೂ ನೋಡಿದ್ರು ಕೂಡ ಇದೇ ರೀತಿಯ ಚಿತ್ರಣ ಕಾಣ್ತಾ ಇದೆ. ಆದಷ್ಟು ಬೇಗ ಇಲ್ಲಿರುವಂತಹ ಅಧಿಕಾರಿಗಳು ಈ ಬಗ್ಗೆ ಒಂದು ಗಮನ ಹರಿಸಿ ಇವರಿಗೆ ಶಾಶ್ವತ ಪರಿಹಾರ ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.